ಇವಾಗ ನಮ್ಮ ಅಜ್ಜಿ ಆಗಬೇಕು. ಇವ್ರಿಗೆ ತುಂಬಾ ಸ್ವಲ್ಪ ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಇತ್ತು. ನಮ್ಗೆ ಇಲ್ಲಿ ಪ್ರಜ್ವಲನವರು ಸ್ವಲ್ಪ ಇಲ್ಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಹಂಗಾಗಿ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು. ಚೆನ್ನಾಗಿ ಟ್ರೀಟ್ಮೆಂಟು ಕೊಡ್ತಿದ್ದಾರೆ. ನಮಗೆ ಡಾಕ್ಟರ್ಸು ಕರೆಕ್ಟಾಗಿ ಎಲ್ಲ ಏನೇನಿದೆ, ಅವ್ರಿಗೇನು ತೊಂದರೆ ಆಗಿದೆ, ಏನು ಟ್ರೀಟ್ಮೆಂಟ್ ಏನು ಕೊಡ್ತಿದ್ದೀವಿ ಎಲ್ಲನೂ ಬಿಡಿಸಿ ಅರ್ಥ ಆಗೋಂಗೆ ಹೇಳ್ತಾರೆ. ನಾವು ಹಳ್ಳಿಯಿಂದ ಬಂದಿರೋದು, ನಮಗೇನು ಅರ್ಥ ಆಗೋಲ್ಲ. ಬೇರೆ ಕಡೆ ಕರ್ಕೊಂಡವ್ರೆ ಅವ್ರ ಪಾಡಿಗೆ ಅವ್ರು ಏನೇನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಾಡ್ತಿದ್ರು. ಈಗ ಇಲ್ಲಿ ಈ ಹಾಸ್ಪಿಟಲ್ ಮಾಡಲ್ಲ, ಎಲ್ಲ ಬಿಡಿಸಿ ಅರ್ಥ ಆಗದಿರೋ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಮಗೆ. ಮೊದಲನೇದು ಬಂದು ಹಾಸ್ಪಿಟಲಲ್ಲಿ ಏನಪ್ಪ ಅಂದರೆ ವಿಸ್ತಾರ ಹಾಸ್ಪಿಟಲ್ 100% ಹೈಜಿನಿಕ್ ಆಗಿದೆ. ಅದನ್ನು ಬಿಟ್ಟರೆ ಎಲ್ಲ ಡಾಕ್ಟರ್ಸು ತುಂಬ ಪೇಷನ್ಸಿಂದ ಮಾತಾಡ್ತಾರೆ. ಪೇಷಂಟ್ಸ್ ಕಡೆಯವ್ರ ಜೊತೆ ತುಂಬ ಪೇಷನ್ಸಾಗಿ ಮಾತಾಡ್ತಾರೆ, ತುಂಬ ಕೂಲಾಗಿ ಮಾತಾಡ್ತಾರೆ, ಅರ್ಥ ಆಗೋಂಗೆ ಹೇಳ್ತಾರೆ. ನರ್ಸ್ಗಳು ಕೂಡ ಅದೇ ಥರ ತುಂಬ ಕ್ಲೀನಾಗಿ ನಡ್ಕೊತಾರೆ. ಎಲ್ಲರೂ 100% ಅವ್ರಿಗೆ ಏನೈತಿ, ಏನು ಈ ಥರ ಆಗೈತೆ ಅಂತ ನಮಗೂ ತಿಳಿಸಿ ಅವ್ರು ನೀಟಾಗಿ ನೋಡ್ಕೊತಾರೆ. ಒಳ್ಳೆ ಹಾಸ್ಪಿಟ್ಲು. ಈ ಥರ ಹಾಸ್ಪಿಟ್ಲ್ ಮೈಸೂರಲ್ಲಿ ಎಲ್ಲೂ ಇಲ್ಲ. ನಾವು ಸ್ಟಾರ್ಟಿಂಗ್ ಗೋಪಾಲ್ಗಡಕ್ಕೆ ಕರ್ಕೊಂಡೋಗಿದ್ದು, ಅಲ್ಲಿ ಈ ಥರ ಏನು ಟ್ರೀಟ್ಮೆಂಟ್ ಮಾಡಿರಲಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು. ಚೆನ್ನಾಗಿ ನೋಡ್ಕೊತಿದ್ದಾರೆ. 100% ಕ್ಯೂರ್ ಆಗಿದ್ದಾರೆ. ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು.